ಬಂಡವಾಳ ಎಷ್ಟು ಹಾಕಿದ್ದು ಮತ್ತೆ ಲಾಭ ಎಷ್ಟು ಬರುತ್ತೆ ಅದ್ರ ಬಗ್ಗೆ ಮಾಹಿತಿ ಕೊಡಿ ಸರ್. ಎಷ್ಟು ಬಂಡವಾಳ ಹಾಕಿದ್ದು ಸರ್? ಯಾಕಂದ್ರೆ ವೀರಸ್ವಾಮಿ ಅಂದ್ರೆ ಅವತ್ತಿನ ಕಾಲಕ್ಕೆ ದೊಡ್ಡ ಪ್ರೊಡ್ಯೂಸರ್ ಸರ್ ಅವರು. ಅಲ್ಲ, ಇಲ್ಲಿ ದೊಡ್ಡ ಪ್ರೊಡ್ಯೂಸರು ಚಿಕ್ಕ ಪ್ರೊಡ್ಯೂಸರು ಅಂತ ಇಲ್ಲಿ ಬರೋಲ್ಲ. ಅದು ನಮ್ಮ ಪುಟಾಣಗಳ ಹೇಗೆ ಅಂತಂದ್ರೆ ಅವ್ರ ಹತ್ರ ದುಡ್ಡಿದೆ, ಇವ್ರ ಹತ್ರ ದುಡ್ಡಿಲ್ಲ ಅಂತ ಹೇಳಿ ತರಲಿ ಹಾಕ್ಲಿ ಅಂತ ಮುಂಚೆ ಏನ್ ಮಾಡೋದು ಕೆಲವರೆಲ್ಲ ಉದ್ದೇಶ ಒಬ್ಬ ಪ್ರೊಡ್ಯೂಸರ್ ಸಿಕ್ಕಾಕ್ಸ್ಕೊಂಡ್ಕೋಸ್ಕರ ಸಾಂಗ್ ರೆಕಾರ್ಡ್ ಮಾಡೋರು, ಅಡ್ವಾನ್ಸ್ ಕೊಡ್ಸ್ಬಿಡೋರು, ಬಿಟ್ಟೊಟ್ಟು ಹೋಗ್ತಾರೆ ಅಂತ. ಪುಟಾಣಗಳಲ್ಲಿ ಯಾರು ಮಾತಾಡ್ತಿದ್ದಿಲ್ಲ. ಪರ್ಫೆಕ್ಟ್ ಆದ್ಮೇಲೆ ನನಗೆ ಗೊತ್ತಿರೋ ಹಾಗೆ ಶರ್ಪಂಜ್ ಆಗ್ಬೋದು, ಇದೇ 8 ಲಕ್ಷ 9 ಲಕ್ಷ ಅಷ್ಟೇ. ಅದಾದ ನಂತರ ನಾನು ಕಲಾ ಮಾಧ್ಯಮದಲ್ಲಿ ಯಾವುದು ಸಿನಿಮಾ ಸ್ಕೋಪ್ ಮಾಡೋದು, ಬಾಲಾಜಿ ಅವ್ರು ಕೂಡ 15 ಲಕ್ಷ ರೂಪಾಯಿ ಆಯಿತು ಅಂತ. ಸಿನಿಮಾ ಸ್ಕೋಪ್ ಮಾಡಿದಾಗ ಜಾಸ್ತಿ ಆಗಿರುತ್ತೆ, ಇಲ್ಲ ಅಂತ ಹೇಳಲ್ಲ. ಬಟ್ ಅವಾಗ 9 ಲಕ್ಷ ರೂಪಾಯಿ. ಆಮೇಲೆ ಯಾವತ್ತೂ ಅವರು ಲೆಕ್ಕ ಕೇಳಿದವರೆಲ್ಲ ಲೆಕ್ಕ ಕೊಡ್ತವ್ರಲ್ಲ, ಇವ್ರು ಎಷ್ಟು ಹೇಳೋರು ಅಷ್ಟೇ. ಯಾಕಂದ್ರೆ ಯಾರು ಜಾಸ್ತಿ ಪೇಮೆಂಟ್ ಇಲ್ವೇ ಇಲ್ಲ. 5,000 10,000 ಇಷ್ಟೇ. ನಾನು ಹೇಳಿದ್ನಲ್ಲ, ನನಗೆ 500 ರೂಪಾಯಿ ಇಡೀ ಸಿನಿಮಾಗೆ. ಆಮೇಲೆ ಏನು ಅವಾಗ ಅಲ್ಲೇನು ಸೆಟ್ ಒಂದು ಕೆಲವು ಸ್ವಲ್ಪ ಮಾತ್ರ ಹಾಕಿದ್ದಾರೆ. ರಾಮಾಚಾರ್ಯ ಅಶ್ವಥ್ ಮನೆ ಅದೆಲ್ಲ ಏನು ಜಾಸ್ತಿ ಇಟ್ಟಿತ್ತಿಲ್ಲ ಅವಾಗ. ಜಾಸ್ತಿ ಎಲ್ಲ ಹೊರಾಂಗಣ ಚಿತ್ರೀಕರಣ. ಹೊರಾಂಗಣಕ್ಕೆ ಏನು ಖರ್ಚಾಗುತ್ತೆ? ನಾವು 5.5 ರಿಂದ 6. ಅಂದಾಜು ಎಷ್ಟು ಬಂಡವಾಳ ಸರ್ ಟೋಟಲ್? 9 ಲಕ್ಷ ರೂಪಾಯಿ. 9 ಲಕ್ಷ. ಹೌದು. ಈ ನೋಡಿ, ಮೊನ್ನೆ ಕೂಡ ಒಂದು ಹುಡುಗಿ, ಅವನು ಕನ್ನಡ ನಾಡಿನ ವೀರರಮಣೀಯ, ಹೌದು ಸರ್, ಅದಲ್ಲಿ ಒಂದು ಹುಡುಗಿ ಮಾಡಿದ್ದು ಕ್ಲೋಸಪ್ ತೆಗೆದಿದ್ದು. ಅವ್ರು ಚಿತ್ರದ ಕಾನ್ವೆಂಟ್ರು ಭಾಳ ಕಷ್ಟಪಟ್ಟು ಬಿಸಿಲು ಅಲ್ಲೆಲ್ಲ ನಾವೆಲ್ಲ ಜ್ಯೂಸು, ನಿಂಬೆಹಣ್ಣು ಜ್ಯೂಸು, ಕಲ್ಲಂಗಡಿ ಹಣ್ಣು ಅದೆಲ್ಲ ಕೊಡ್ತಾ ಇದ್ದು. ಅದಕ್ಕೆಲ್ಲ ಎಷ್ಟು ಖರ್ಚಾಗುತ್ತೆ? ಆಮೇಲೆ ಊಟ ತಿಂಡಿನೂ ಅಷ್ಟೇ, ಅಲ್ಲೇನಿತ್ತು ಅದನ್ನ ಅಡುಗೆ ಮಾಡಿಸೋದು ಊಟ ಇದ್ದು. ನಾನ್ ವೆಜ್ ಇತ್ತವಂಬ ಆ ಥರ ನಮ್ಮಲ್ಲಿ ಏನು ಸಂಪ್ರದಾಯ ಇರಲಿಲ್ಲ. ಅವೆಲ್ಲ ಇಲ್ಲವೇ ಇಲ್ಲ. ನಮ್ಮ ಪುರಾಣಗಳಲ್ಲಿ ಅಂತಂದ್ರೆ ಅವ್ರು ಫಸ್ಟ್ ಯೋಚನೆ ಮಾಡಿದ್ದು ಪ್ರೊಡ್ಯೂಸರ್ನ ಉಳಿಸ್ಬೇಕು. ಯಾಕಂದ್ರೆ ಅವ್ರಿಗೆ ಕೆಟ್ಟ ಹೆಸರು ಬರುತ್ತೆ ನಾಳೆ. ಆಲ್ರೆಡಿ ಹಿಂದೆ ಕೆಲವರೆಲ್ಲ ಹೇಳೋರು ಹೊಟ್ಟೆವರಿಗೋಸ್ಕರ. ಅವ್ರು ಖಂಡಿತವಾಗಿ ಯಾವುದೂ ಮಾಡ್ತಾ ಇರ್ತಿಲ್ಲ. ಮೊನ್ನೆ ನೋಡಿ ಆ ಶಾರ್ಟು ಎಷ್ಟು ಚೆನ್ನಾಗಿ ತೆಗೆದಿದ್ದಾರೆ ಅಂತಲ್ಲ. ಅಮರಳಾದಳು ಓ ಕಟ್ ಮಾಡಿದ್ರೆ ಒಂದು ಹುಡುಗಿ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ಮೊನ್ನೆ ಒಂದು ಮದುವೆಯಲ್ಲೇ ಸಿಕ್ಕಿದ್ರು. ಅಷ್ಟು 30 ವರ್ಷ 40 ವರ್ಷ ಆಗಿದೆ, 45 ವರ್ಷ ಆಗಿದೆ. ಮೊನ್ನೆ ಆ ಹುಡುಗಿ ಸಿಕ್ಕಿ ಮಾತಾಡ್ಸಿದ್ರು. ಚಿಕ್ಕ ಹುಡುಗಿ ಸರ್, ಚಿಕ್ಕ ಹುಡುಗಿ. ಅವಳೆಲ್ಲ ಕಾನ್ವೆಂಟ್ ಹುಡುಗಿರು. ಅವಳನ್ನು ಯಾರು ಮದುವೆ ಮಾಡ್ಕೊಂಡು ನಮ್ಮ ಬದರಿ ಪ್ರಸಾದ್ ಅಂತೇಳಿ ಪ್ರೊಡಕ್ಷನ್ ಮ್ಯಾನೇಜರ್. ಆಮೇಲೆ ಆ ಹುಡುಗಿನೆಲ್ಲಾನು ಇಂಟ್ರೊಡ್ಯೂಸ್ ಮಾಡಿದೆ. ಆ ಎಫೆಕ್ಟ್ ಆ ಥರ ತೆಗೆಯೋರು ಅವರು. ಅದರಿಂದ 9 ಲಕ್ಷ ರೂಪಾಯಿ ಅಷ್ಟೇ. 9 ಲಕ್ಷ. ನಮ್ಮಲ್ಲಿ ಪುಟ್ಟಣ್ಣ ಗಣಗಾಲ್ ಸಿನಿಮಾದಲ್ಲಿ 40 ಲಕ್ಷ ಆಗಿದ್ದು ರಂಗನಾಯಕಿ ಒಂದೇ. ಬಾಕಿದೆಲ್ಲ 8 ಲಕ್ಷ 9 ಲಕ್ಷ 10 ಲಕ್ಷ ಅಷ್ಟೇ. ಸರ್ ಲಾಭ ಎಷ್ಟು ಗಳಿಸಿತ್ತು ಸರ್? ಏನಾದರೂ ಅಂದಾಜಲ್ಲಿ ಹೇಳ್ಬೋದಾ ಸರ್? ಅಂದಾಜು ಹೇಳ್ಬೋದಾ ಸರ್ ಲಾಭ ಎಷ್ಟು ಗಳಿಸಿತ್ತು? ಬಂಡವಾಳ ಹಾಕಿದ್ದು 9 ಲಕ್ಷ, ಅದಾಗಲೇ ಹೆಚ್ಚು 40-50 ಲಕ್ಷ ರೂಪಾಯಿ. ವಾ. ನಿಮ್ಗೆ ಆಮೇಲೆ ಸಾಕಷ್ಟು ಸಲ ರಿಲೀಸ್ ಮಾಡೋದು. ಅವಾಗೆಲ್ಲ ಥಿಯೇಟರ್ ಟಿಕೆಟ್ ಬೆಲೆಗಳೆಲ್ಲ ಜಾಸ್ತಿ ಆಗಿತ್ತು ನೋಡಿ. ಸುಮಾರು ಸಲ ರಿಲೀಸ್ ಮಾಡೋದು. ಆಮೇಲೆ ಸುಮಾರು ಎಲ್ಲ ಊರಿನಲ್ಲೂ ಎಲ್ಲ ಥಿಯೇಟರ್ಗಳಲ್ಲೂ 100 ದಿವಸ ಎಲ್ಲ ಸೆಂಟರ್ಗಳಲ್ಲೂ. ಆಮೇಲೆ ಮುಂಚೆ ನಮಗೆ ABC ಸೆಂಟರ್ ಅಂತೆಲ್ಲ ಇರೋದು, ರಿಲೀಸ್ ಮಾಡೋದು. ಆಮೇಲೆ ಸುಮಾರು ಸಲ ರಿಲೀಸ್ ಮಾಡೋಲ್ಲ ಪಿಕ್ಚರ್. ಎಸ್ ಸರ್. ಸರ್ ನಾಗರಾವ್ದು ಇಲ್ಲಿ ಕಟ್ ಮಾಡ್ಕೊಳ್ಳೋಣ ಸರ್. ಇನ್ನೇನಾದರೂ ನಾಗರಾವ್ ಬಗ್ಗೆ ಕಡೆದಾಗಿ ಹೇಳ್ಬೋದು? ನಾಗರಾವ್ ಬಗ್ಗೆ ಅದೇ, ಅದ್ರ ನಾಗರಾವನೇ. ಇನ್ನು ಅಂಥ ಸಿನಿಮಾನ ನೀವು ಎಷ್ಟು ಬಡ್ಜೆಟ್ ಅಂತ ಸರ್. ನಾಗರಾವ್ ಇನ್ನೊಂದು ಕಡೆ ಪ್ರಶ್ನೆ ಕೇಳ್ಬಿಡ್ತೀನಿ. ನಾಗರಾವ್ನ ಅವತ್ತಿಗೆ ವಿಶ್ಲೇಷಣೆಕಾರರು. ಇದು ನಾಗರಾವ್ ಅಲ್ಲ, ಕಾದಂಬರಿಕಾರರು. ಇದು ನಾಗರಾವ್ ಅಲ್ಲ, ಕೆರೆ ಹಬ್ಬ ಅಂತೇಳಿ ವಿಶ್ಲೇಷಣೆ ಮಾಡಿ. ಬಟ್ ಸಕ್ಸಸ್ ಆಗಿದ್ರು ಕೂಡ ಯಾಕೆ ಆ ರೀತಿ ಆರೋಪ? ವಿಶ್ಲೇಷಣೆ ಇಲ್ಲ, ನೋಡ್ಬಿಟ್ಟು ಮಾಡಿದ್ದು. ಆಮೇಲೆ ಮರು ಮಾತಾಡಲಿಲ್ಲ ಅವರು ಯಾರು. ತಾರಾಸು ಏನು ಹೇಳಿದ್ರು, ಈಗ ಅದರಲ್ಲಿ ಏನಾಗುತ್ತೆ ಅಂದರೆ ಅವನು 12 ವರ್ಷಕ್ಕೆ ಸುಳಮಣಿಗೆಲ್ಲ ಹೋಗ್ತಾನೆ, ಕೆಟ್ಟಿಗೆ ಮಾಡುವ ಬೆಂಕಿಯೆಲ್ಲ ಹಚ್ತಾನೆ. ನೀವು ಆ ಸಿನಿಮಾ ಮಾಡಿದ್ರೆ ಅದೇ ಥರ ಮಾಡಿದರೆ ಅವನ ಪಾತ್ರ, ರಾಮಾಚಾರಿ ಪಾತ್ರ ನಾಗರಾವ್ ಉಳಿತಾನೆ ಇರ್ತಿಲ್ಲ. ಯಾವ ಪಾತ್ರನೂ ಇಡೀ ಸಿನಿಮಾನೇ ಇದು ಕಾಣಿಸ್ತಿರ್ತಿಲ್ಲ, ಯಶಸ್ಸು ಕಾಣಿಸ್ತಿರ್ತಿಲ್ಲ. ಅದಕ್ಕೇನು ಹೇಳಿದ್ರು, ಚಿಕ್ಕ ವಯಸ್ಸಲ್ಲಿ ಏನು ಮಾಡ್ತಿದ್ದ? ನಿಮ್ಮ ಟೈಟಲ್ ಸಾಂಗಲ್ಲಿ ಇದೆ. ಆ ಟೈಟಲ್ ಸಾಂಗಲ್ಲೇ ಇದೆ. ಅವ್ರು ಹಿಡ್ಕೊಳ್ಳೋದು, ಮಾಡೋದು, ಚೇಷ್ಟೆ ಮಾಡೋದು, ಅವ್ರು ದೊಣ್ಣೆ ಹೊಡೆಯೋದು, ಮಡಿಕೆ ಹೊಡೆಯೋದು, ಅವನ ಬಾಲ್ಯ ಏನಿತ್ತು ಅದಕ್ಕೆ ಪುರಾಣ ಗಣಗಳು ಮಾತ್ರ ಹೇಳಕ್ಕೆ ಸಾಧ್ಯ. ಇನ್ನೊಬ್ಬ ಡೈರೆಕ್ಟರ್ ಆಗಿ ಅಥವಾ ತಾರಾಸು ಇನ್ಯಾರ ಕೈಲೋ ಡೈರೆಕ್ಟ್ ಕೊಟ್ಟಿದ್ರೆ ಯಾರ ಕೈಲೂ ಮಾಡೋಕ್ಕಾಗ್ತಿತ್ತಿಲ್ಲ. ಅವನ ಬಾಲ್ಯ ಏನಿತ್ತು, ಆಮೇಲೆ ಯೌವನಕ್ಕೆ ಬಂದಾಗ ಅವನ ಪಾತ್ರ ಏನಾಯ್ತು, ಯಾವ ಥರ ಆಯ್ತು ಅಂತ ತೊಗೊಂಡೋಗಿದ್ದಾರೆ.
TV 12 ಕನ್ನಡ, ಇದು ಕನ್ನಡಿಗರ ಧ್ವನಿ.